ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇಂದು ನಾವು ಮಾತನಾಡುತ್ತಿರುವುದು ಭಾರತೀಯ ನೌಕಾಪಡೆಯ ಅತ್ಯಂತ ಪ್ರಮುಖ ಮತ್ತು ರಹಸ್ಯವಾದ ನ್ಯೂಕ್ಲಿಯರ್ ಸಬ್ಮೆರಿನ್ ಯೋಜನೆಯ ಬಗ್ಗೆ. ಭಾರತೀಯ ನೌಕಾಪಡೆಯು 2026ರ ವೇಳೆಗೆ ಕಂಟಿನ್ಯೂಯಸ್ ಅಟ್ ಸೀ ಡಿಟರೆನ್ಸ್ ಅಂದರೆ ವರ್ಷದ 365 ದಿನವೂ ದಿನದ 24 ಗಂಟೆಯೂ ಭಾರತದ ಅಣ್ವಸ್ತ್ರ ಸಬ್ಮೆರಿನ್ ಸಮುದ್ರದ ಆಳದಲ್ಲಿ ಗಸ್ತಿನಲ್ಲಿರಲಿದೆ. ನೌಕಾಪಡೆಯ ಬಲ ಮತ್ತು ಕಾರ್ಯತಂತ್ರ ಫ್ಲೀಟ್ ಎಕ್ಸ್ಪ್ಯಾನ್ಷನ್. ಈಗಾಗಲೇ ನಮ್ಮ ಬಳಿ INS ಅರಿಹಂತ್ ಮತ್ತು 2024ರ ಆಗಸ್ಟ್ನಲ್ಲಿ ನಿಯೋಜನೆಗೊಂಡ INS ಅರಿಗಾತ್ ಎಂಬ 2 ಸಬ್ಮೆರಿನ್ಗಳಿವೆ. ಈಗ 3ನೇ ಸಬ್ಮೆರಿನ್ ಆದ INS ಅರಿದಮನ್ S4 ಪ್ರಸ್ತುತ ಸಮುದ್ರದ ಪರೀಕ್ಷೆಗಳಲ್ಲಿದ್ದು 2026ರ ಆರಂಭದಲ್ಲಿ ಕಾರ್ಯಾರಂಭ ಮಾಡಲಿದೆ. ಇದರ ಬೆನ್ನಲ್ಲೇ 4ನೇ ಸಬ್ಮೆರಿನ್ ಆದ S4 ಸ್ಟಾರ್ ಕೂಡ ಸೇರ್ಪಡೆಯಾಗಲಿದೆ. ಇದು ಯಾಕೆ ಇಷ್ಟೊಂದು ಮುಖ್ಯವೆಂದರೆ, ನಮ್ಮ ಮೊದಲ ಸಬ್ಮೆರಿನ್ ಅರಿಹಂತ್ ಶೀಘ್ರದಲ್ಲೇ ಸರ್ವಿಸಿಂಗ್ ಅಥವಾ ನಿರ್ವಹಣೆಗೆ ರೀಫಿಟ್ಗೆ ಹೋಗಬೇಕಾಗಿದೆ. ಅಂತಹ ಸಮಯದಲ್ಲಿ ಭದ್ರತೆಗೆ ಯಾವುದೇ ಅಡ್ಡಿಯಾಗದಂತೆ ಈ ಹೊಸ ಸಬ್ಮೆರಿನ್ಗಳು ದೇಶದ ಸಮುದ್ರ ತೀರವನ್ನು ಕಾವಲು ಕಾಯಲಿವೆ. ಕ್ವಾರ್ಟರ್ ಸ್ಟ್ರಾಟಜಿ, ದ ರೊಟೇಷನ್ ಮಾಡೆಲ್. ನೌಕಾಪಡೆಯು ಇಲ್ಲಿ ಬ್ರಿಟನ್ ಮಾದರಿಯ 4 ಸಬ್ಮೆರಿನ್ ತಂತ್ರವನ್ನು ಬಳಸುತ್ತಿವೆ. ಒಂದು ಸಬ್ಮೆರಿನ್ ಸದಾ ಸಮುದ್ರದ ಆಳದಲ್ಲಿ ಗಸ್ತಿನಲ್ಲಿರುತ್ತದೆ. ಎರಡನೆಯದು ಸದಾ ಸಿದ್ಧ ಸ್ಥಿತಿಯಲ್ಲಿರುತ್ತದೆ. ಉಳಿದ 2 ಸಬ್ಮೆರಿನ್ಗಳು ತರಬೇತಿ ಅಥವಾ ರಿಪೇರಿ ಕೆಲಸದಲ್ಲಿರುತ್ತವೆ. ಇದರಿಂದಾಗಿ ಶತ್ರು ರಾಷ್ಟ್ರಗಳು ಭಾರತದ ಮೇಲೆ ದಾಳಿ ಮಾಡಲು ಯೋಜಿಸುವುದಕ್ಕೂ ಹೆದರುವಂತಾಗುತ್ತದೆ. ಯಾಕೆಂದರೆ ನಮ್ಮ ನೋ ಫಸ್ಟ್ ಯೂಸ್ ನೀತಿಯ ಪ್ರಕಾರ ಮೊದಲ ದಾಳಿ ನಾವು ಮಾಡದಿದ್ದರೂ ಶತ್ರುಗಳು ದಾಳಿ ಮಾಡಿದರೆ ಸಮುದ್ರದ ಆಳದಿಂದ ತಿರುಗೇಟು ನೀಡಲು ನಾವು ಸದಾ ಸಿದ್ಧರಿರುತ್ತೇವೆ. ಹೊಸದಾಗಿ ಬರುತ್ತಿರುವ S4 ಮತ್ತು S4 ಸ್ಟಾರ್ ಸಬ್ಮೆರಿನ್ಗಳು ಮೊದಲಿನವುಗಳಿಗಿಂತ ದೊಡ್ಡದಾಗಿವೆ. ಇವುಗಳಲ್ಲಿ 3500 ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆಯಬಲ್ಲ K4 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಅಳವಡಿಸಲಾಗುತ್ತದೆ. ಇವುಗಳಲ್ಲಿ ಅತಿ ಕಡಿಮೆ ಶಬ್ದ ಮಾಡುವ 83 ಮೆಗಾವ್ಯಾಟ್ ಅಣು ರಿಯಾಕ್ಟರ್ಗಳಿರುವುದರಿಂದ ಶತ್ರುಗಳ ರೆಡಾರ್ಗೆ ಇವು ಸಿಕ್ಕಿ ಬೀಳುವುದು ಅಸಾಧ್ಯ. ಭವಿಷ್ಯದ ಗುರಿ, ದ ಫ್ಯೂಚರ್ ಆಫ್ S5 ಕ್ಲಾಸ್. ಇದು ಕೇವಲ ಆರಂಭ ಮಾತ್ರ. 2027ರಿಂದ ಭಾರತವು ಇದಕ್ಕಿಂತಲೂ ಬಲಿಷ್ಠವಾದ S5 ಕ್ಲಾಸ್ ಸಬ್ಮೆರಿನ್ಗಳ ನಿರ್ಮಾಣವನ್ನು ಆರಂಭಿಸಲಿದೆ. ಅವು ಬರೋಬ್ಬರಿ 13,500 ಟನ್ ತೂಕವಿದ್ದು 5,000 ಕಿಲೋಮೀಟರ್ಗೂ ಅಧಿಕ ದೂರದ ಗುರಿಯನ್ನು ತಲುಪಬಲ್ಲವು. ಇದು ಭಾರತವನ್ನು ಸಮುದ್ರದ ಮೇಲಿನ ಅಧಿಪತಿಯನ್ನಾಗಿ ಮಾಡುವುದರಲ್ಲಿ ಸಂಶಯವೇ ಇಲ್ಲ. ಹಿಂದೂ ಮಹಾಸಾಗರದಲ್ಲಿ ಹೆಚ್ಚುತ್ತಿರುವ ಚೀನಾ ಮತ್ತು ಪಾಕಿಸ್ತಾನದ ಉಪಟಳಕ್ಕೆ ಭಾರತ ನೀಡುತ್ತಿರುವ ಅತಿದೊಡ್ಡ ಉತ್ತರ ಇದಾಗಿದೆ. ಇದೇ ಅರಿಹಂತ್ ಕ್ಲಾಸ್ನ ಮುಂದಿನ ಸಬ್ಮೆರಿನ್ S5 ಕ್ಲಾಸ್ಗೆ ಸೇತುವೆಯಾಗುತ್ತದೆ. S5 13,500 ಟನ್ನ ಬೂಮರ್ ಸಬ್ಮೆರಿನ್ ಆಗಿದ್ದು 190 ಮೆಗಾವ್ಯಾಟ್ ರಿಯಾಕ್ಟರ್ ಪವರ್ ಅನ್ನು ಉಪಯೋಗಿಸುತ್ತದೆ. 2027ರಿಂದ ಹೊಸ ಹೈದರಾಬಾದ್ ಫೆಸಿಲಿಟಿಯಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ. ಇವು 12 ಅಥವಾ ಹೆಚ್ಚು ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಹೊತ್ತಿರುತ್ತವೆ. 5,000 ಕಿಲೋಮೀಟರ್ ಗುರಿ ಸಾಮರ್ಥ್ಯ ಹೊಂದಿದ್ದು 2030ರ ವೇಳೆಗೆ ಇಂಟರ್ ಕಾಂಟಿನೆಂಟಲ್ ಡಿಟರೆನ್ಸ್ ಶಕ್ತಿಗೆ ಭಾರತವನ್ನು ಸೇರಿಸುತ್ತದೆ. ಸ್ನೇಹಿತರೆ, ಇದು ಭಾರತ ತನ್ನ ಸಮುದ್ರ ಆಧಾರಿತ ನ್ಯೂಕ್ಲಿಯರ್ ಡಿಟರೆನ್ಸ್ ಶಕ್ತಿಯನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತಿರುವ ಒಂದು ಐತಿಹಾಸಿಕ ಬೆಳವಣಿಗೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.
ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.